ನೀವು ಇಲ್ಲಿ ಸೀಟ್ನ ನೋಡ್ತಾ ಇರಬಹುದು. ತುಂಬ ಕುಷನಿಂಗ್ ಚೆನ್ನಾಗಿದೆ ಸೀಟ್ದು. ಆ್ಯಂಡ್ 10th ಇಯರ್ ಆ್ಯನಿವರ್ಸರಿ ಎಡಿಷನ್ ಅಂತ ಇಲ್ಲಿ ಹೆಡ್ ರೆಸ್ಟ್ ಮೇಲೂ ಕೂಡ ಹಾಕಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಇದು ಆ್ಯನಿವರ್ಸರಿ ಎಡಿಷನ್ ಅಂತ. ಇಲ್ಲಿರುವಂಥ ಗ್ಲಾಸ್ಗಳಿಂದ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ, ಬಟ್ ಇದರಲ್ಲಿ ನೀವು ಎಷ್ಟೇ ಬಿಸಿಲಲ್ಲಿ ಹೋದರೂ ಕೂಡ ರಿಫ್ಲೆಕ್ಷನ್ಸ್ ಕಾಣಿಸೋದಿಲ್ಲ. ಈ ಒಂದು ಗಾಡಿಗೆ ರೇರಲ್ಲಿ ನಿಮಗೆ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಸ್ಪೆಷಲ್ ಕಾರ್. ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ. ಸ್ಮಾಲ್ ಫ್ಯಾಮಿಲಿ ಇದೆ ನಿಮ್ಮ ಹತ್ರ, ಬಡ್ಜೆಟ್ ಸ್ವಲ್ಪ ಕಮ್ಮಿ ಇದೆ, ಆದರೆ ಫೀಚರ್ಸ್ ಚೆನ್ನಾಗಿರಬೇಕು, ಒಳ್ಳೆ ಮೈಲೇಜ್ ಕೊಡಬೇಕು, ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅಂತ ಯೋಚನೆ ಮಾಡ್ತಿರೋರ ಒನ್ ಆಫ್ ದ ಫಸ್ಟ್ ಚಾಯ್ಸ್ ಕಾರ್ ಆಗಿದೆ ಈ ರೆನೋ ಕ್ವಿಡ್. ಸೊ ಈ ಗಾಡಿ 10 ವರ್ಷ ಕಂಪ್ಲೀಟ್ ಮಾಡಿದೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಅದರ ನೆಟ್ನಲ್ಲೇ ರೆನೋದವರು ಲಾಂಚ್ ಮಾಡಿದ್ದಾರೆ ಒಂದು ಹೊಸ ಎಡಿಷನ್, 10th ಇಯರ್ ಆ್ಯನಿವರ್ಸರಿ ಎಡಿಷನ್. 2 ಕಲರ್ ಆಪ್ಷನ್ಸಲ್ಲಿ ಈ ಗಾಡಿ ಬರ್ತಾ ಇದೆ. ಸೊ ಏನೇನು ವಿಶೇಷತೆ ಇದೆ, ನಾರ್ಮಲ್ ಕ್ವಿಡ್ಗೂ ಈ ಕ್ವಿಡ್ಗೂ ಏನೇನು ಚೇಂಜಸ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಫೆಸ್ಟಿವಲ್ ಸೀಸನ್ ನೀವೇನಾದರೂ ರೆನೋ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ಮೈಸೂರಿನ ಹುಣಸೂರು ರೋಡಲ್ಲಿರುವಂಥ ವಿಧಾತ್ರಿ ಮೋಟರ್ ಶೋರೂಮ್ಗೆ ಭೇಟಿ ಕೊಡಿ. ಹಾಗೆ ನೀವೇನಾದರೂ ಮಂಡ್ಯ ಮತ್ತು ಹಾಸನದಲ್ಲಿದ್ದೀರಾ ಅಂದರೆ ವಿಧಾತ್ರಿ ಮೋಟರ್ಸ್ ಅವರ ರೆನೋ ಶೋರೂಮ್ಗೆ ವಿಸಿಟ್ ಮಾಡಿ ನಿಮ್ಮ ಫೇವ್ರೆಟ್ ರೆನೋ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಬುಕಿಂಗ್ ಕೂಡ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಿಮಗೆ ಡೀಟೇಲ್ಸ್ ಕಾಣ್ತಾ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಜೊತೆಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೋಟೋಟೆಕ್ ಕನ್ನಡ ಗೈಸ್, ನೀವು ನೋಡ್ತಾ ಇದ್ದೀರಾ ಹೊಸದಾಗಿ ಲಾಂಚ್ ಆಗಿರುವಂಥ 10th ಇಯರ್ ಆ್ಯನಿವರ್ಸರಿ ಎಡಿಷನ್ ರೆನೋ ಕ್ವಿಡ್. ಸೊ ಇದನ್ನ ರೆನೋ ಅಂತ ಕರಿತಾ ಇರೋದು, ರೆನಾಲ್ಟ್ ಅಲ್ಲ. ಬಿಕಾಸ್ RENAULT ಅದು ಸ್ಪೆಲ್ಲಿಂಗು, ಬಟ್ ಫ್ರೆಂಚ್ ವರ್ಡ್ ಆಗಿರೋದ್ರಿಂದ ಅದರ ಪ್ರೊನೌನ್ಸಿಯೇಷನ್ ರೆನೋ ಅಂತ ಕರೀತಾರೆ. AULT ಬಂದು ಸೈಲೆಂಟ್ ಆಗಿದೆ. ಸೊ ರೆನೋ ಕ್ವಿಡ್ 10ನೇ ವರ್ಷದ ವಾರ್ಷಿಕೋತ್ಸವದ ಆವೃತ್ತಿ ಅಂತಲೇ ಹೇಳಬೇಕು. ಯಾಕೆಂದರೆ 2015 ಸೆಪ್ಟೆಂಬರಲ್ಲಿ ಈ ಗಾಡಿ ಫಸ್ಟ್ ಟೈಮ್ ಲಾಂಚ್ ಆಗಿದ್ದು. ಅದಾದಮೇಲಿಂದ ಈಗ 10 ವರ್ಷ ಆಗಿದೆ. ಸೆಪ್ಟೆಂಬರ್ 2025ನಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದು ಲಿಮಿಟೆಡ್ ಎಡಿಷನ್ ಗಾಡಿನ ಬಿಟ್ಟಿದ್ದಾರೆ. ಇಡೀ ಇಂಡಿಯಾದಲ್ಲಿ 500 ಯೂನಿಟ್ಸ್ ಮಾತ್ರ ಇರೋದು ಈ ಗಾಡಿ. ಸೊ ಈ ಒಂದು ಯೂನಿಟ್ನ ನೀವು ತಗೋಬೇಕು ಅಂದರೆ ನಿಮ್ಮ ಹತ್ತಿರದ ರೆನೋ ಡೀಲರ್ಶಿಪ್ಗೆ ನೀವು ಹೋಗಿ ವಿಸಿಟ್ ಮಾಡಬೇಕು, ಆದಷ್ಟು ಬೇಗ ಬುಕಿಂಗ್ ಮಾಡ್ಕೋಬೇಕು. ಬಿಕಾಸ್ ಇದು ಲಿಮಿಟೆಡ್ ಎಡಿಷನ್ ಗಾಡಿ. ಸೊ ನೋಡೋದಕ್ಕೆ ಸಾಕಷ್ಟು ಕ್ಯೂಟ್ ಆಗಿದೆ, ಮೊದಲೇ ಕ್ಯೂಟ್ ಆಗಿತ್ತು, ಇನ್ನೂ ಸಾಕಷ್ಟು ಕ್ಯೂಟ್ ಆಗಿದೆ. ಡ್ಯುಯಲ್ ಟೋನ್ ಡಿಸೈನಲ್ಲಿ ಬಂದಿರೋದ್ರಿಂದ, ಪೇಂಟ್ ಆಪ್ಷನಲ್ಲಿ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಗ್ರೇ ಕಲರ್ ಆಪ್ಷನಲ್ಲಿ ಬರುತ್ತೆ ಆ್ಯಂಡ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಆಪ್ಷನಲ್ಲೂ ಕೂಡ ಬರುತ್ತೆ. ಅಂದರೆ ರೂಫ್ ನಿಮಗೆ ಬ್ಲ್ಯಾಕ್ ಇರುತ್ತೆ, ಬಾಡಿ ಕಲರ್ ನಿಮಗೆ ಗ್ರೇ ಮತ್ತು ರೆಡ್ಡಲ್ಲಿ ಸಿಗ್ತಾ ಇದೆ. ಸೊ ಏನೇನು ವಿಶೇಷತೆ ಇದೆ ಬನ್ನಿ ಚೆಕ್ಔಟ್ ಮಾಡೋಣ ಒನ್ ಬೈ ಒನ್. ಈ ಒಂದು ಗಾಡಿ ಸ್ಟಾರ್ಟಿಂಗ್ ಲಾಂಚ್ ಆದಾಗ ಹೆಸರುವಾಸಿಯಾಗಿದ್ದು ಇದರ ಕ್ಯೂಟ್ ಲುಕ್ ಮತ್ತು ಮೈಲೇಜ್ ಚೆನ್ನಾಗಿ ಕೊಡ್ತಿತ್ತು, ಮೇಂಟೆನೆನ್ಸ್ ಕಮ್ಮಿ ಇತ್ತು ಅಂತ. ಜೊತೆಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ಕೊಟ್ಟಿದ್ರು. ಜೊತೆಗೆ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ನಲ್ಲಿ ಬಂದಿತ್ತು. ಹಾಗಾಗಿ 2015ನಲ್ಲಿ ನಿಮಗೆ ಇದು ಸ್ವಲ್ಪ ನ್ಯೂ ಅಂತಲೇ ಅನಿಸ್ಕೊಳ್ತಿತ್ತು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ. ಆಗ ಈ ಥರದ ಫೀಚರ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು ಎಂಟ್ರಿ ಲೆವೆಲಲ್ಲಿ. ಇದರಲ್ಲಿ ಒಟ್ಟು 4 ಮಾಡೆಲ್ ಬರುತ್ತೆ: ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ ಮತ್ತು ಕ್ಲೈಂಬರ್. ಈ ಒಂದು ಲಿಮಿಟೆಡ್ ಎಡಿಷನ್ನ ಟೆಕ್ನೋ ವೇರಿಯಂಟ್ ಬೇಸ್ ಮಾಡಿರೋದು. ಸ್ಟಾರ್ಟಿಂಗ್ ಹೆಡ್ಲ್ಯಾಂಪ್ಸ್ ವೆರಿ ಫೆಮಿಲಿಯರ್ ಹೆಡ್ಲ್ಯಾಂಪ್ಸ್ ನೀವು ನೋಡ್ತಾ ಇದ್ದೀರಾ. ಮೇಲ್ಗಡೆ DRLs ಕೊಟ್ಟಿದ್ದಾರೆ, ಅದರ ಮೇಲ್ಗಡೆ ಇಂಡಿಕೇಟರ್ ಇದೆ. ಕೆಳಗಡೆ ನಿಮಗೆ ಹೆಡ್ಲ್ಯಾಂಪ್ಸ್ ಬರ್ತಾ ಇದೆ. ಈ ಕಡೆ ನಿಮಗೆ ಲೋ ಬೀಮ್ ಆಗಿ ವರ್ಕ್ ಆಗುತ್ತೆ, ಈ ಕಡೆ ಹೈ ಬೀಮ್ ಆಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಮೇನ್ ಇದರಲ್ಲಿ ಇರುವಂಥ ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ ಏನಪ್ಪ ಅಂದರೆ ಗ್ರಿಲ್ಲಲ್ಲಿ ಈ ಥರದ ಆರೆಂಜ್ ಆಕ್ಸೆಂಟ್ ಕೊಟ್ಟಿರೋದು. ಇದೇ ನಿಮಗೆ ಆ್ಯನಿವರ್ಸರಿ ಎಡಿಷನ್ ಅಂತ ತಿಳಿಸುತ್ತೆ ಫ್ರಂಟಿಂದ ಗಾಡಿನ ನೋಡಿದಾಗ. ಬಟ್ ರೆನೋ ಲೋಗೋ ಹಳೆಯದನ್ನೇ ಹಾಕಿದ್ದಾರೆ, ಹೊಸದಾಗಿ ಬಂದಿರುವಂಥ ಲೋಗೋ ಈ ರೀತಿ ಚೇಂಜ್ ಆಗಿದೆ. ಬಟ್ ಇಲ್ಲಿ ಹಳೆ ಬ್ಯಾಡ್ಜಿಂಗನ್ನೇ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಗ್ರಿಲ್ ನಿಮಗೆ ಸಿಮಿಲರ್ ಆಗಿದೆ, ಅದರಲ್ಲೇನು ಚೇಂಜಸ್ ಕಾಣೋದಿಲ್ಲ. ಸೊ ಗಾಡಿ ಸೈಡಿಂದ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. 184 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ತುಂಬಾ ಸಫಿಷಿಯೆಂಟ್ ಅದು ನಿಮ್ಮ ಡೇ ಟು ಡೇ ರೈಡಿಂಗ್ಗೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ 14 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಬಟ್ ಈ ಅಲಾಯ್ ವೀಲ್ ಕವರಲ್ಲಿ ನಿಮಗೆ ಫ್ಲೆಕ್ಸ್ ವೀಲ್ ಕವರ್ನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಇದೆ, ರೇರಲ್ಲಿ ಡ್ರಮ್ ಬ್ರೇಕ್ ಆಪ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ರೂಫ್ ಬ್ಲ್ಯಾಕ್ ಆಗಿದೆಯಲ್ಲ, ಅದೇ ಥರದ ORVMಸ್ನ ಕೊಟ್ಟಿದ್ದಾರೆ. ORVMಗೆ ಇಂಟಿಗ್ರೇಟೆಡ್ ಆಗಿರುವಂಥ LED ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡ್ತಿದ್ದಾರೆ. ಹಾಗೆಯೇ ಡೋರ್ ಡಿಕ್ಯಾಲ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಕ್ವಿಡ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಆ ಆರೆಂಜ್ ಕಲರ್ ಸ್ಟ್ರೈಪ್ಸ್ ಬಂದಿರೋದ್ರಿಂದ ಇದು ಲಿಮಿಟೆಡ್ ಎಡಿಷನ್ ಅಂತ ಕಾಣುತ್ತೆ ಎಲ್ಲ ಕಡೆಯಿಂದನೂ ಕೂಡ. ಆ್ಯಂಡ್ ಸೈಡಿನಲ್ಲಿ ನಿಮಗೆ ಸಿ ಪಿಲ್ಲರಲ್ಲಿ ಅದರ ಮೇಲೆ ಕೂಡ ಆರೆಂಜ್ ಸ್ಟ್ರೈಪ್ಸ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಇದು ಆ್ಯನಿವರ್ಸರಿ ಎಡಿಷನ್ ಅಂತ. ಕೆಳಗಡೆ ಫ್ಯೂಲ್ ಕ್ಯಾಪ್ ಇದೆ ಆ್ಯಂಡ್ ರೇರ್ ವ್ಯೂ ಗಾಡಿದು ಈ ರೀತಿ ಇದೆ. ಲುಕ್ಕಲ್ಲಿ ಏನು ಚೇಂಜಸ್ ಇಲ್ಲ, ಬರೀ ಈ ಥರದ ಆಕ್ಸೆಂಟ್ಸ್ಗಳಾಗಿರ್ಬೋದು, ಕಲರ್ ಆಗಿರ್ಬೋದು, ಅದು ಚೇಂಜ್ ನಿಮಗೆ ಕಾಣ್ತಾ ಇದೆ. ಲುಕ್ ಸೇಮ್ ಟು ಸೇಮ್ ನೀವು ಕ್ವಿಡ್ ಕ್ಲೈಂಬರಲ್ಲಿ ಯಾವ ರೀತಿ ನೋಡಿರ್ತೀರ ಅದೇ ಥರದ ಲುಕ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಗಾಡಿಗೆ ರೇರಲ್ಲಿ ನಿಮಗೆ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ನಿಮ್ಮ ಪಾರ್ಕಿಂಗ್ ಈಸಿ ಆಗುತ್ತೆ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ನ ಕೂಡ ನೀವು ಇಲ್ಲಿ ನೋಡ್ಬೋದು, 3 ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ ಸಿಮಿಲರ್ ಆಗಿದೆ ವಿತ್ ಸಮ್ ಕಾಸ್ಮೆಟಿಕ್ ಚೇಂಜಸ್.
ಇನ್ನು ಈ ಗಾಡಿಯ ಕೀ ಫಾಬ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ, ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ಕೊಟ್ಟಿದ್ದಾರೆ. ರೆನೋ ಲೋಗೋ ಇಲ್ಲಿ ಬರ್ತಾ ಇದೆ. ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಕೀ ನಿಮ್ಮ ಸ್ಪೇರ್ ಕೀ ಆಗಿರುತ್ತೆ. ಇದರಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಆಪ್ಷನ್ಸ್ ಆ ಥರದ್ದು ಏನೂ ಇಲ್ಲ, ಬರೀ ಸ್ಟ್ಯಾಂಡರ್ಡ್ ಕೀನ ಕೊಟ್ಟಿರ್ತಾರೆ. ಇದು ಸ್ಪೇರ್ ಆಗಿ ಯೂಸ್ ಮಾಡ್ಕೋಬೇಕು. ಇದು ನಿಮ್ಮ ರೆಗ್ಯುಲರ್ ಕೀ ಆಗಿರುತ್ತೆ. ಸೊ ಒಂದು ರೆನೋ ಕ್ವಿಡ್ ಲಿಮಿಟೆಡ್ ಎಡಿಷನ್ನ ಫ್ರಂಟ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಸೊ ಡೋರ್ ಓಪನ್ ಮಾಡ್ತಿದ್ದಾಗೆ ನಿಮಗೆ ಡ್ಯುವೆಲ್ ಟೋನ್ ಫಿನಿಶ್ ಸಿಗ್ತಾ ಇದೆ. ಸೀಟ್ ಮತ್ತು ಡೋರ್ನಲ್ಲಿ ನಿಮಗೆ ಆ ಮಸ್ಟರ್ಡ್ ಕಲರ್ಡ್ ಆಕ್ಸೆಂಟ್ನ ಕೊಟ್ಟಿರೋದ್ರಿಂದ ಎನ್ಹ್ಯಾನ್ಸ್ಡ್ ಆಗಿ ಕಾಣುತ್ತೆ. ತುಂಬ ಪ್ರೀಮಿಯಮ್ ಆಗಿ ಅನಿಸುತ್ತೆ ಆ ಒಂದು ಲುಕ್ಕು. ನೀವು ಇಲ್ಲಿ ಸೀಟ್ನ ನೋಡ್ತಾ ಇರ್ಬೋದು. ತುಂಬ ಕುಷನಿಂಗ್ ಚೆನ್ನಾಗಿದೆ ಸೀಟ್ದು. ಆ್ಯಂಡ್ 10th ಇಯರ್ ಆ್ಯನಿವರ್ಸರಿ ಎಡಿಷನ್ ಅಂತ ಇಲ್ಲಿ ಹೆಡ್ ರೆಸ್ಟ್ ಮೇಲೂ ಕೂಡ ಹಾಕಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಇದು ಆ್ಯನಿವರ್ಸರಿ ಎಡಿಷನ್ ಅಂತ. ಹಾಗೆಯೇ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದಾದಂತಹ ಸೀಟ್ಸ್ನ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಡೋರ್ ಪ್ಯಾನಲ್ಸ್ ಬಂದು ಅದು ಕೂಡ ಕಂಪ್ಲೀಟ್ ಗ್ರೇಷ್ ಬ್ಲ್ಯಾಕಲ್ಲಿ ಫಿನಿಶ್ ಕೊಟ್ಟಿದ್ದಾರೆ. ಒಂದು ಮಸ್ಟರ್ಡ್ ಆಕ್ಸೆಂಟ್ನ ಇಲ್ಲಿ ಫಾಲೋ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮ ಸ್ಟೋರೇಜ್ ಸ್ಲಾಟ್ ಸಖತ್ತಾಗಿದೆ. ಆರಾಮಾಗಿ 1 ಲೀಟರ್ ಬಾಟಲ್ನ ಇಟ್ಕೋಬೋದು. ಜೊತೆಗೆ ಸಣ್ಣ ಪುಟ್ಟ ಐಟಮ್ಸ್ನ ಕೂಡ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಎಂಟರ್ ಆಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಬಟನ್ಸ್ ಇದೆ. ನಿಮ್ಮ ORVMನ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಅದರ ಬಟನ್ ಇದು. ಆ್ಯಂಡ್ ನಿಮ್ಮ ಲೋ ಬಿಮ್ನ ಅಡ್ಜಸ್ಟ್ ಮಾಡ್ಕೋಬೋದು, ಅದರ ಬಟನ್ ಕೂಡ ಕೆಳಗಡೆನೆ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಹುಡ್ನ ಓಪನ್ ಮಾಡ್ಕೋಬೋದು, ಆ ಒಂದು ಲೀವರ್ ಇಲ್ಲೇ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಇಲ್ಲಿ ನಿಮ್ಮ ಫ್ಯೂಲ್ ಕ್ಯಾಪ್ ಮತ್ತು ಹಿಂದ್ಗಡೆ ಬೂಟ್ನ ಓಪನ್ ಮಾಡುವಂಥ ಲೀವರ್ಸ್ನ ಇಲ್ಲೇ ಅಟ್ಯಾಚ್ ಮಾಡಿದ್ದಾರೆ. ಒಳಗಡೆ ಕೂತ್ಕೊಳ್ಳೋಣ ಯಾವ ರೀತಿ ಇದೆ ಕ್ಯಾಬಿನ್ ಫೀಲಿಂಗ್ ನೋಡಿ. ಫಸ್ಟ್ ಆಫ್ ಆಲ್ ಒಂದು ಹ್ಯಾಚ್ ಬ್ಯಾಕ್ ಗಾಡಿನಲ್ಲಿ ನನಗೆ ಇಷ್ಟ ಆಗೋದೇನಪ್ಪ ಅಂದರೆ, ಕೆಲವೊಂದು ಗಾಡಿಗಳು ತುಂಬಾ ಕ್ಲಾಸ್ಟ್ರೋಫೋಬಿಕ್ ಅಂತ ಅನಿಸುತ್ತೆ. ಏನಂದರೆ ಒಳಗಡೆ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಫೀಲಿಂಗ್ನ ಕೊಡುತ್ತೆ. ಬಟ್ ಈ ಗಾಡಿನಲ್ಲಿ ನಿಮಗೆ ಆ ಥರ ಫೀಲಿಂಗ್ ಬರೋದಿಲ್ಲ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟೇರಿಂಗ್ ವೀಲಲ್ಲಿ ಒಂದು ವ್ಯತ್ಯಾಸ ಇದೆ. ಕ್ವಿಡ್ಡಲ್ಲಿ ಇರುವಂಥ ಸ್ಟೇರಿಂಗ್ ವೀಲ್ಗೂ ಇದಕ್ಕೂ ಚೇಂಜಸ್ ಏನಪ್ಪ ಅಂದರೆ, ನಿಮಗೆ ಲೆದರೆಟ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ. ಲೆದರ್ ಅಲ್ಲ, ಲೆದರೆಟ್ ಅಂದರೆ ಸಿಂಥೆಟಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿರುವಂಥ ಒಂದು ಸಬ್ಸ್ಟೆನ್ಸ್ ಇದಾಗಿರುತ್ತೆ. ಸೊ ಹಾಗಾಗಿ ಲೆದರೆಟ್ ಫಿನಿಶ್ ಸಿಗ್ತಾ ಇದೆ ನಿಮಗೆ. ಇಲ್ಲಿ ಸ್ಟಿಚಿಂಗ್ನ ನೀವು ನೋಡ್ಬೋದು. ಇಲ್ಲಿ ಇರುವಂಥ ಆಕ್ಸೆಂಟ್ ಏನಿದೆ ಮಸ್ಟರ್ಡ್ ಕಲರ್ ಆಕ್ಸೆಂಟ್, ಅದೇ ಆಕ್ಸೆಂಟಲ್ಲಿ ಸ್ಟಿಚಿಂಗ್ನ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ನಿಮ್ಮ ಕಾಲ್ಸ್ನ ಇಲ್ಲೇ ನೀವು ರಿಸೀವ್ ಮಾಡ್ಬೋದು, ಕಟ್ ಮಾಡ್ಬೋದು, ಮ್ಯೂಟ್ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ ನಿಮ್ಮ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಅಂದರೆ ರೇಡಿಯೋ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದು. ಅಡ್ಜಸ್ಟೇಬಲ್ ಅಲ್ಲ, ಫಿಕ್ಸ್ಡು. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಅಂತ ಲೀವರ್ಸ್ ಇರೋದಿಲ್ಲ. ಆ್ಯಂಡ್ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ. ಅದನ್ನು ಈಗ ಟರ್ನ್ ಆನ್ ಮಾಡ್ತೀನಿ. ಸೊ ಈ ಗಾಡಿ ಲಾಂಚ್ ಆದಾಗಲಿಂದ 2015ರಿಂದ ಇಲ್ಲಿವರೆಗೂ ಕೂಡ ಯಾಕೆ ಜನ ಇಷ್ಟಪಟ್ಟರು ಅಂದರೆ, ಇದರ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ನೋಡಿ ಎಷ್ಟೊಂದು ಜನ ಆಗ ಗಾಡಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಎಲ್ಲ ಕಡೆ ಅನಲಾಗ್ ಇದ್ದಂಥ ಗಾಡಿಗಳನ್ನ ನೋಡ್ತಿದ್ದಂಥ ಕಾಲದಲ್ಲಿ ಇದರಲ್ಲಿ ಲಾಂಚ್ ಆದಾಗಲೇ ಡಿಜಿಟಲ್ ಸ್ಪೀಡೋಮೀಟರ್ನ ಕೊಟ್ಟಿದ್ರು. ಈ ಕಡೆ ನಿಮ್ಮ RPM ಡಿಸ್ಪ್ಲೇ ಆಗುತ್ತೆ, ಈ ಕಡೆ ನಿಮ್ಮ ಫ್ಯೂಲ್ ಮತ್ತು ಇಂಜಿನ್ ಟೆಂಪರೇಚರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಮತ್ತು ಇಂಜಿನ್ಗೆ ಗಾಡಿಗೆ ಸಂಬಂಧಪಟ್ಟ ಎಲ್ಲ ನೋಟಿಫಿಕೇಶನ್ಸ್ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಒಳ್ಳೆ ಬ್ರೈಟ್ ಆ್ಯಂಡ್ ನೀಟ್ ಡಿಸ್ಪ್ಲೇ. ಆ್ಯಂಡ್ ಎಲ್ಲೂ ಕೂಡ ರಿಫ್ಲೆಕ್ಷನ್ ಆಗೋದಿಲ್ಲ. ಯೂಶಲಿ ನಾನು ಗಾಡಿನ ರಿವ್ಯೂ ಮಾಡುವಾಗ ಇಲ್ಲಿ ಇರುವಂಥ ಗ್ಲಾಸ್ಗಳಿಂದ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ. ಬಟ್ ಇದರಲ್ಲಿ ನೀವು ಎಷ್ಟೇ ಬಿಸಿಲಲ್ಲಿ ಹೋದರೂ ಕೂಡ ರಿಫ್ಲೆಕ್ಷನ್ಸ್ ಕಾಣಿಸೋದಿಲ್ಲ. ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ನಿಮಗೆ ಸ್ಪೀಡೋಮೀಟರ್ ಡಿಸ್ಪ್ಲೇ ಆಗುತ್ತೆ. ಸೊ ಅದೊಂದು ತುಂಬ ಒಳ್ಳೆ ವಿಚಾರ ಅದು. ಆ್ಯಂಡ್ AC ವೆಂಟ್ಸ್ ಇಲ್ಲೊಂದು ಕೊಟ್ಟಿದ್ದಾರೆ, ಈ ಕಡೆ ಒಂದು ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಒಂದು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸಣ್ಣ 2 ಸೆಂಟರ್ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಸ್ಮಾಲ್ ಬಟ್ ನೀಟಾಗಿ ಪ್ಲೇಸ್ ಆಗಿದೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ನಾವು ನೋಡ್ಬೋದು. ಇಲ್ಲೂ ಕೂಡ ಕೊಟ್ಟಿದ್ದಾರೆ, ಇಲ್ಲೂ ಕೂಡ AC ವೆಂಟ್ಸ್ ಸುತ್ತ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ನೋಡೋದಕ್ಕೆ ತುಂಬ ಪ್ರೀಮಿಯಮ್ ಆಗಿ ಸಖತ್ತಾಗಿ ಕಾಣುತ್ತೆ. ಬಟ್ ಕೈಯಲ್ಲಿ ಏನಾದರೂ ಧೂಳಿದ್ರೆ ಅಥವಾ ಕೈ ಸ್ವಲ್ಪ ಬೆವ್ತ್ಕೊಂಡಿದ್ರೆ ನೀವು ಟಚ್ ಮಾಡಿದಾಗ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆ ವಿಚಾರವಾಗಿ ಸ್ವಲ್ಪ ನೀಟಾಗಿ ನೀವು ಅದನ್ನು ನೋಡ್ಕೋಬೇಕು. ಆಗಿಂದಾಗಲೇ ಅದನ್ನು ಒರೆಸ್ಕೋತಾ ಇರಬೇಕು, ನೀಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಒಳ್ಳೆ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೂಡ ಆಫರ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಅದು ಕೂಡ ವರ್ಕ್ ಆಗ್ತಿದೆ. ಒಂದು ಬೇಸಿಕ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕಲ್ಲಿ ಏನೆಲ್ಲ ಫೀಚರ್ಸ್ನ ತುಂಬಬಹುದು ಅದನ್ನೆಲ್ಲ ತುಂಬಿದ್ದಾರೆ ಅಂತಲೇ ಹೇಳಬೇಕು ರೆನೋದವರು. ಎಸ್ಪೆಷಲಿ ಈ ಒಂದು ಆ್ಯನಿವರ್ಸರಿ ಎಡಿಷನಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇನ್ನು ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಪವರ್ ವಿಂಡೋಸ್ನ ಆಕ್ಸೆಸ್ ಮಾಡುವಂಥ ಬಟನ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಯೂಶಲ್ ಆಗಿ ಗಾಡಿ ಈ ಕಡೆ ಡೋರ್ಗೆ ಅಟ್ಯಾಚ್ ಆದಾಗೆ ನಿಮಗೆ ಪವರ್ ವಿಂಡೋಸ್ ಬಟನನ್ನು ಕೊಡ್ತಿದ್ರು. ಈ ಗಾಡಿನಲ್ಲಿ ನಿಮಗೆ ಸೆಂಟ್ರ್ ಕಾನ್ಸೋಲಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದಲೇ ನೀವು ವಿಂಡೋನ ಅಪ್ ಡೌನ್ ಮಾಡ್ಕೋಬೋದು. ಅದರ ಕೆಳಗಡೆ AC ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಸೆಮಿ ಆಟೋಮ್ಯಾಟಿಕ್ ನೋಡಿ, ಇಲ್ಲಿ ನೀವು ಲೀವರ್ನ ಪುಷ್ ಮಾಡಿ ಹೊರಗಡೆ ಒಳಗಡೆ ಏರ್ನ ನೀವು ಪಾಸ್ ಆಗೋ ಥರ ಮಾಡ್ಕೋಬೋದು. ಆ್ಯಂಡ್ ನಾಬ್ಸ್ನ ಕೊಟ್ಟಿದ್ದಾರೆ, ಅಲ್ಲಿಂದನೇ ಕಂಟ್ರೋಲ್ ಮಾಡ್ಕೋಬೋದು. ಇನ್ನು ಡ್ಯಾಶ್ ಬೋರ್ಡ್ ದೊಡ್ಡದಾಗಿ ಕೊಟ್ಟಿದ್ದಾರೆ ರೀ, ತುಂಬಾ ದೊಡ್ಡದಾಗಿದೆ ನೋಡಿ, ಇಲ್ಲಿ ತನಕ ಕೈ ಹೋಗುತ್ತೆ. ದೊಡ್ಡದಾಗಿರುವಂಥ ಡ್ಯಾಶ್ ಬೋರ್ಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರ್ ಕಾನ್ಸೋಲಲ್ಲಿ ಇರುವಂಥ USB-A ಪೋರ್ಟ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಆಕ್ಸ್ ಕೇಬಲ್ನ ಕೊಟ್ಟಿದ್ದಾರೆ. 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೂಡ ಆಫರ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಸ್ಲಾಟ್ ಸಖತ್ತಾಗಿದೆ. ನೀವು ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಕೀ, ಪರ್ಸ್ ಎಲ್ಲನೂ ಇಲ್ಲೇ ಇಟ್ಕೋಬೋದು. ಅದಕ್ಕೆ ಕೂಡ ಸ್ಲಾಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ ಗೇರ್ ಲೀವರ್ನ ಸಖತ್ ಪ್ರೀಮಿಯಮ್ ಆಗಿ ಕಾಣ್ತದೆ. ಕ್ರೋಮ್ ಆಕ್ಸೆಂಟ್ಸ್ ಎಲ್ಲ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಗಾಡಿ ನಾನು ಮ್ಯಾನ್ಯಲ್ ರಿವ್ಯೂ ಮಾಡ್ತಿರೋದು, ಪೆಟ್ರೋಲ್ ಮ್ಯಾನ್ಯಲ್. ಸೊ ಹಾಗಾಗಿ ನೀವು ಗೇರ್
ಗೇರ್ ನಾಬ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಹ್ಯಾಂಡ್ ಬ್ರೇಕ್ನ ಕೊಟ್ಟಿದ್ದಾರೆ ಇಲ್ಲಿ. ಹ್ಯಾಂಡ್ ಬ್ರೇಕ್ ಕೆಳಗಡೆ ಇಲ್ಲೂ ಕೂಡ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಆ್ಯಂಡ್ ಎಲ್ಲ ಕಡೆ ನಿಮಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ, ಅದು ತುಂಬಾ ಒಳ್ಳೆ ವಿಚಾರ. ಏರ್ ಬ್ಯಾಗ್ಸ್ ಎಲ್ಲ ಇದೆ ಈ ಗಾಡಿನಲ್ಲಿ, ಸೇಫ್ಟಿ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ. ಏರ್ ಬ್ಯಾಗ್ಸ್ ಜೊತೆಗೆ ಎಲ್ಲ ಕಡೆ ಎಲ್ಲ ಸೀಟ್ಗೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನು ಮೇಲ್ಗಡೆ ನೋಡ್ತೀರಾ ಅಂದರೆ ಇಲ್ಲಿ ನಿಮಗೆ ನಿಮ್ಮ ಸನ್ವೈಸರ್ಸ್ನ ಕೊಟ್ಟಿದ್ದಾರೆ, ಅದನ್ನು ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಮಾಡ್ಕೋಬೋದು. ಕ್ಯಾಬಿನ್ ಲೈಟಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. LED ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು ಇಲ್ಲಿ, ಬಟ್ ಹ್ಯಾಲೋಜನ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಇಟ್ಸ್ ಓಕೆ. ಇಲ್ಲಿ ಸನ್ವೈಸರ್ಸ್ ಡ್ರೈವರ್ಗೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಡ್ಯಾಶಲ್ಲಿ ಸ್ಪೀಕರ್ಸ್ 2 ಕೊಟ್ಟಿದ್ದಾರೆ. ಡೋರ್ಗೆ ಅಟ್ಯಾಚ್ ಆಗಿರುವಂಥ ಸ್ಪೀಕರ್ಸ್ ಇಲ್ಲ, ಫ್ರಂಟ್ ಡ್ಯಾಶಲ್ಲಿ ನಿಮಗೆ ಸ್ಪೀಕರ್ಸ್ನ ನೀವು ನೋಡ್ಬೋದು. ಬೇಕು ಅಂದರೆ ಎಕ್ಸ್ಟ್ರಾ ನೀವು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಳ್ಬೇಕಾಗತ್ತೆ. ಓವರ್ ಆಲ್ ನನಗೆ ಗಾಡಿ ಒಳಗಡೆ ಎಂಟ್ರಿ ಆದಾಗ ಒಂದು ಪ್ರೀಮಿಯಂ ಲುಕ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಪ್ಲಾಸ್ಟಿಕ್ ಕ್ವಾಲಿಟಿ ಎಷ್ಟೊಂದು ಗಾಡಿಗಳಲ್ಲಿ ಎಂಟ್ರಿ ಲೆವೆಲಲ್ಲಿ ಕಾಂಪ್ರಮೈಸ್ ಮಾಡಿರ್ತಾರೆ ಕಾಸ್ಟ್ ಕಟಿಂಗ್ ಮಾಡಿಬಿಟ್ಟು, ಬಟ್ ಇದರಲ್ಲಿ ನೀವೇನು ದುಡ್ಡು ಕೊಡ್ತಾ ಇದ್ರೆ ಅದಕ್ಕೆ ಒಂದು ಒಳ್ಳೆ ಪದಾರ್ಥ ನಿಮಗೆ ಸಿಗ್ತಾ ಇದೆ. ಇನ್ನು ಈ ಗಾಡಿಯ ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡಾಗ ಆರಾಮಾಗಿ ಸ್ಪೇಷಿಯಸ್ ಆಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ನೋಡಿ, ನನ್ನ ಹೈಟ್ 5'11" ಇದೆ. ಎಷ್ಟಾಗುತ್ತೋ ಅಷ್ಟು ಹಿಂದೆ ಪುಷ್ ಮಾಡಿದ್ದೀನಿ, ಆದರೂ ಕೂಡ ಒಳ್ಳೆಯ ಒಂದು ಲೆಗ್ ರೂಮ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಸೀಟ್ ತುಂಬಾ ಅಗಲವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. 3 ಜನ ಆರಾಮಾಗಿ ಕೂತ್ಕೋಬೋದು. ಬಟ್ ಲಾಂಗ್ ರೈಡ್ಸಲ್ಲಿ ಇಬ್ಬರು ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು. 3 ಜನ ಡೇ ಟು ಡೇ ರೈಡ್ಸಲ್ಲಿ ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಒಳಗಡೆ ಎಂಟ್ರ್ ಆಗೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಆದಷ್ಟು ಹಿಂದೆ ಎಳೆದ್ಬಿಟ್ಟಿದ್ದೀನಿ. ಇಷ್ಟು ನೀವು ಓಡಿಸುವಾಗ ಇಷ್ಟು ಹಿಂದೆ ಎಳ್ಕೊಳ್ಳಲ್ಲ, ಆಲ್ಮೋಸ್ಟ್ ಇಷ್ಟಿರುತ್ತೆ. ಎಸ್, ತೋರಿಸ್ಬೇಕು ಅಂದರೆ ಇಷ್ಟಿರುತ್ತೆ. ಕಂಫರ್ಟೇಬಲ್ ಒಂದು ಹ್ಯಾಚ್ ಬ್ಯಾಕಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥ ಸ್ಪೇಸ್ ಇಷ್ಟೇ. ಸೊ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಂಫರ್ಟೇಬಲ್ ಆಗಿ ನೀವು ಟ್ರಾವೆಲ್ ಮಾಡ್ಬೋದು ಈ ಒಂದು ಸೆಕೆಂಡ್ ರೋನಲ್ಲಿ. ಆ್ಯಂಡ್ ಹೆಡ್ ರೆಸ್ಟ್ 2 ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. 3 ಜನ ಆರಾಮಾಗಿ ಕುತ್ಕೋಬೋದು. ಯಾವುದೇ ರೀತಿಯಾದಂಥ ಪಾರ್ಟಿಷನ್ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸೆಂಟರ್ ಆರ್ಮ್ ರೆಸ್ಟ್ ಆ ಥರದ್ದೇನು ಕೊಟ್ಟಿಲ್ಲ. ಬಟ್ ಸೀಟ್ಸ್ ಕಂಫರ್ಟೇಬಲ್ ಆಗಿದೆ. ನಿಮ್ಮ ಥೈ ಸಪೋರ್ಟ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಿಂದ್ಗಡೆ ನಿಮಗೆ ಪಾರ್ಸಲ್ ಟ್ರೈನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಓವರ್ ಆಲ್ ರೂಮಿಯಾಗಿ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನೀವು ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಇನ್ನು ಒಳಗಡೆ ಕುತ್ಕೊಂಡವರ ಹೆಡ್ ರೂಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಸೊ ಆಗಲೇ ಹೇಳಿದ್ನಲ್ಲ 5'11" ಇದ್ದೀನಿ ನನ್ನ ಹೈಟ್ ಅಂತ. ನನ್ನ ಹೈಟ್ ಇಷ್ಟಿದ್ರೂ ಕೂಡ ಇಷ್ಟು ಗ್ಯಾಪ್ ಇದೆ, ತುಂಬಾ ಸಫಿಷಿಯೆಂಟ್. ಅದು ನೀವು 6 ಫೀಟ್ ಇದ್ರೂ ಕೂಡ ಆರಾಮಾಗಿ ಕೂತ್ಕೋಬೋದು ಈ ಒಂದು ಗಾಡಿನಲ್ಲಿ. ನಿಮಗೆ ಯಾವುದೇ ರೀತಿಯಾದಂಥ ಇಕ್ಕಟ್ಟು ಅನಿಸೋದಿಲ್ಲ ಇಲ್ಲಿ. ಇನ್ನು ಈ ಗಾಡಿ ಬೂಟ್ ಸ್ಪೇಸ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಹಿಂದ್ಗಡೆ ಲೀವರ್ನ ನೀವು ಪುಲ್ ಮಾಡಬೇಕಾಗತ್ತೆ. ಪುಲ್ ಮಾಡಿ ಲಿಫ್ಟ್ ಮಾಡಿದಾಗ ಬೂಟ್ನ ನಿಮಗೆ ಮ್ಯಾಸಿವ್ 279 ಲೀಟರ್ ಬೂಟ್ ಸ್ಪೇಸ್ನ ಆಫರ್ ಮಾಡ್ತಿದ್ದಾರೆ. ಒಂದು ಹ್ಯಾಚ್ ಪ್ಯಾಕಲ್ಲಿ 279 ಲೀಟರ್ಸ್ ತುಂಬಾ ದೊಡ್ಡದು. ಇಲ್ಲಿ ಪಾರ್ಸಲ್ ಟ್ರೇ ಇದೆಯಲ್ಲ, ಈ ಪಾರ್ಸಲ್ ಟ್ರೇ ಬೇಡ ಅಂದರೆ ನೀವು ರಿಮೂವ್ ಮಾಡಿಸ್ಕೊಳ್ಬಹುದು. ನೋಡಿ, ಲಗೇಜ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೀವು ಆರಾಮಾಗಿ ಈ ಒಂದು ಪಾರ್ಸಲ್ ಟ್ರೈನ ಲಿಫ್ಟ್ ಮಾಡಿ ನಿಮ್ಮ ಲಗೇಜ್ನ ಇಲ್ಲಿ ಫಿಟ್ ಮಾಡ್ಕೋಬೋದು. 60-40 ರೇಷಿಯೋನಲ್ಲಿ ಏನು ಸ್ಪ್ಲಿಟ್ ಆಗಿಲ್ಲ ನಿಮ್ಮ ರೇರ್ ಸೀಟು, ಆದರೂ ಕೂಡ ಅದನ್ನು ಫೋಲ್ಡ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ನಿಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ನೋಡಿ, ಎಸ್, ಲಿಫ್ಟ್ ಮಾಡಿದ್ರೆ ಇನ್ನೂ ಅಗಲವಾದ ಬೂಟ್ ಸ್ಪೇಸ್ ನಿಮಗೆ ಸಿಗುತ್ತೆ. ಆರಾಮಾಗಿ ನಿಮ್ಮ ಲಗೇಜ್ನ ನೀವು ಸ್ಟೋರ್ ಮಾಡಿಕೊಂಡು ಹೋಗ್ಬೋದು. ಸ್ಪೇರ್ ವೀಲ್ ಟೈರ್ ಆಪ್ಷನ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಸ್ಪೇರ್ ಟೈರ್ ಇಲ್ಲಿರುತ್ತೆ, ಕೆಳಗಡೆ ರೆಸ್ಟ್ ಆಗುತ್ತೆ. ಮೇಲ್ಗಡೆ ನೀವು ನಿಮ್ಮ ಲಗೇಜ್ನ ಆರಾಮಾಗಿ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಇನ್ನು ಈ 10th ಆನಿವರ್ಸರಿ ಎಡಿಷನ್ ರೆನೋ ಕ್ವಿಡ್ನ ಇಂಜಿನ್ನಲ್ಲಿ ಯಾವುದೇ ರೀತಿಯಾದಂತಹ ಮೆಕ್ಯಾನಿಕಲ್ ಚೇಂಜಸ್ ಇಲ್ಲ. ಸೇಮ್ 999cc ಅಂದರೆ 1 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗ್ತಾ ಇದೆ. CNG ಆಪ್ಷನ್ ಅಲ್ಲಿ ಈ ಗಾಡಿ ಬರೋದಿಲ್ಲ. 5 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 5 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. 69 PS ಪವರ್ ನ ಪ್ರೊಡ್ಯೂಸ್ ಮಾಡುವಂತ ಈ ಇಂಜಿನ್ 92.5 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದರ ಎಕ್ಸ್ ಶೋರೂಮ್ ಪ್ರೈಸ್ ಈ ರೀತಿ ಇದೆ. ಮ್ಯಾನ್ಯುಯಲ್ ವೇರಿಯಂಟ್ 5,14,500 ರೂಪಾಯಿ, ಆಟೋಮ್ಯಾಟಿಕ್ ವೇರಿಯಂಟ್ 5,63,500 ರೂಪಾಯಿ. ಸೊ ಗೈಸ್, ಇದಾಗಿತ್ತು ಹೊಸ ಲಿಮಿಟೆಡ್ ಎಡಿಷನ್ ರೆನೋ ಕ್ವಿಡ್ನ ರಿವ್ಯೂ. ಗಾಡಿ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ, ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಹಾಗೇನೇ ಈ ಕಾರ್ನ ನೀವೇನಾದರೂ ಈ ಹಬ್ಬದ ಸೀಸನ್ಗೆ ಬೈ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಿ ಬುಕಿಂಗ್ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಿಧಾತ್ರಿ ಮೋಟಾರ್ಸ್ ಡೀಲರ್ಶಿಪ್ ಮೈಸೂರು, ಮಂಡ್ಯ, ಹಾಸನ 3 ಕಡೆನಲ್ಲೂ ಇದೆ. ಅಲ್ಲಿ ಹೋಗಿ ಭೇಟಿ ಮಾಡಿ ನಿಮ್ಮ ಇಷ್ಟದ ರೆನೋ ಕಾರ್ನ ನೀವು ಬುಕಿಂಗ್ ಮಾಡಬಹುದು ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಪುನೀತ್. ಮತ್ತೆ ಇದೇ ತರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.